ಯೋಬನ ಜೀವಿತದಲ್ಲಿ ಒಂದು ಭಯಂಕರವಾದ ದಿನ ಬಂದಿತ್ತು. ಆ ದಿನದಲ್ಲಿ ಆತನು ತನಗಿದ್ದ ಎಲ್ಲಾ ಆಸ್ತಿಯನ್ನು ಕಳೆದುಕೊಂಡನು. ಆ ದಿನದಲ್ಲಿ ಆತನು ತನಗಿದ್ದ ಅನೇಕ ಸೇವಕರುಗಳನ್ನು ಕಳೆದುಕೊಂಡನು. ಆ ದಿನದಲ್ಲಿ ಆತನು ತನಗಿದ್ದ 10 ಮಂದಿ ಮಕ್ಕಳನ್ನು ಕಳೆದುಕೊಂಡನು. ಕಡೆಯದಾಗಿ ಆತನು ತನಗಿದ್ದ ಆರೋಗ್ಯವನ್ನೇ ಕಳೆದುಕೊಂಡನು. ಯೋಬನು ಎಲ್ಲವನ್ನೂ ಕಳೆದುಕೊಂಡರೂ ತನ್ನ ದೇವರನ್ನು ಆತನು ಎಂದಿಗೂ ಕಳೆದುಕೊಳ್ಳಲಿಲ್ಲ. ಸರಿಯಾಗಿ ಹೇಳಬೇಕಾದರೆ ಯೋಬನಿಗಿದ್ದ ಎಲ್ಲವೂ ಆತನನ್ನು ಬಿಟ್ಟು ಹೋಯಿತು. ಆದರೆ ಯೋಬನು ನಂಬಿದ್ದ ಆತನ ದೇವರು ಆತನನ್ನು ಎಂದಿಗೂ ಬಿಟ್ಟು ಹೋಗಲಿಲ್ಲ. ದೇವರ ವಾಕ್ಯ ಹೇಳುತ್ತದೆ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂಬುದಾಗಿ. ಆ ಸಮಯದಲ್ಲಿ ಸುತ್ತಮುತ್ತಲು ಏನು ನಡೆಯುತ್ತಾ ಇದೆ ಎಂದು ಯೋಬನಿಗೆ ಅರ್ಥವಾಗಲಿಲ್ಲ. ಆದರೆ ಯೋಬನಿಗೆ 2 ವಿಷಯ ಚೆನ್ನಾಗಿ ಗೊತ್ತಿತ್ತು. ಒಂದು, ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ತಿಳಿದುಕೊಂಡಿದ್ದನು. ಎರಡನೇದಾಗಿ, ನನ್ನ ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂಬುದಾಗಿ ತಿಳಿದುಕೊಂಡಿದ್ದನು.